ಗ್ರಾಮದ ಹೊರವಲಯದಲ್ಲಿರುವ ಒಂದು ಹಳೆಯ ಮನೆಯನ್ನು ಯಾರೂ ಅಷ್ಟು ಆಚರಿಸುತ್ತಿರಲಿಲ್ಲ. ಜನರು ಅದನ್ನು ಮೌನ ಮನೆ ಎಂದು ಕರೆಯುತ್ತಿದ್ದರೆ, ಕಾರಣ ಅಲ್ಲಿ ಕೆಲವೊಂದು ಅಸಾಧಾರಣ ಘಟನೆಗಳು ನಡೆಯುತ್ತವೆ ಎಂದು ನಂಬುತ್ತಿದ್ದರು. ಒಂದು ದಿನ, ನಗರದಿಂದ ಹೊಸದಾಗಿ ಬಂದ ಲೇಖಕ ಅನಿರುದ್ಧ ಆ ಮನೆಯನ್ನು ಕೊಳ್ಳಲು ನಿರ್ಧರಿಸಿದ. ಆತನಿಗೆ ಭಯ ಎಂಬುದು ಗೊತ್ತಿರಲಿಲ್ಲ. ಅವನು ಆ ಮನೆಯಲ್ಲಿ ಇರಲು ಪ್ರಾರಂಭಿಸಿದ. ಮೊದಲ 2 ದಿನಗಳು ನಿಸ್ಸಂಗವಾಗಿ ಸಾಗಿದವು. ಆದರೆ 3ನೇ ರಾತ್ರಿ ಒಂದು ವಿಚಿತ್ರ ಶಬ್ದ ಕೇಳಿಸಿತು. ಟಕ್ ಟಕ್ ಟಕ್. ಹೀಗೆಯೇ ಆಯೋವಾಗಿ ಕೇಳಿಸುತ್ತಿತ್ತು. ತಾನೇನು ಮಾಡುತ್ತಿದ್ದರೂ ಆ ಶಬ್ದ ನಿಲ್ಲುತ್ತಿರಲಿಲ್ಲ. ಅವನ ಕುತೂಹಲ ಹೆಚ್ಚಾಯಿತು. ಶಬ್ದದ ಮೂಲವನ್ನು ಹುಡುಕಿದಾಗ, ಅದು ಮನೆ ಹಿಂದಿನ ಬಾಗಿಲು ಬಳಿಯಿಂದ ಬರುತ್ತಿತ್ತು. ಅದೆಷ್ಟು ಬಾರಿಯೂ ಆತ ಬಾಗಿಲು ತೆರೆಯಲು ಯತ್ನಿಸಿದರೂ ಅದು ತೆರೆಯಲಿಲ್ಲ. ಬೀಗವೂ ಇಲ್ಲದ ಬಾಗಿಲು ಹೇಗೆ ತೆರೆಯಲಾಗುತ್ತಿಲ್ಲ? ಈ ಪ್ರಶ್ನೆ ಆತನ ಮನಸ್ಸನ್ನು ಕಾಡತೊಡಗಿತು. ಅವನಿಗೆ ಮನೆಯಲ್ಲಿ ಯಾವುದೇ ಆಧುನಿಕ ಉಪಕರಣಗಳಿರಲಿಲ್ಲ. ಆದರೂ ಪ್ರತಿದಿನ ನಿಗದಿತ ಸಮಯದಲ್ಲಿ ಹಳೆಯ ಹಾರ್ಮೋನಿಯಂ ಒಂದು ಧ್ವನಿಯಲ್ಲಿ ಬಾರಿಸುತ್ತಿದ್ದಂತೆ ಕೇಳಿಸುತ್ತಿತ್ತು. ಅದು ಮನೆಯ ಮೇಲ್ಛಾವಣಿಯಲ್ಲಿ ಇದ್ದ ಕೋಣೆ. ಆದರೆ ಆ ಕೋಣೆಯ ಬಾಗಿಲು ಇನ್ನೊಂದು ಬಾರಿ ಕ್ಲೋಸ್ ಆಗಿ ತಾನಾಗಿ ಲಾಕ್ ಆಗುತ್ತಿತ್ತು. ಇನ್ನೊಂದು ರಾತ್ರಿ, ಅನಿರುದ್ಧ ತಾನು ಬರೆದ ಹಳೆಯ ಪೇಪರ್ಗಳನ್ನು ಶೇಖರಿಸುತ್ತಿದ್ದಾಗ, ಒಂದು ಕಾಲಚರಿತ್ರೆ ಪಟ್ಟಿ ಸಿಕ್ಕಿತು. ಅದರಲ್ಲಿ 1950ರಲ್ಲಿ ಈ ಮನೆಯಲ್ಲಿ ಒಂದು ಸಂಗೀತಕಾರನಿರುವುದಾಗಿಯೂ, ಅವನು ಏಕಾಂಗಿ ಜೀವನದ ನಂತರ ಹಠಾತ್ ಅಂತರ್ಧಾನಗೊಂಡಾಗಿಯೂ ಉಲ್ಲೇಖವಿತ್ತು. ಅದಕ್ಕೂ ಮುಂಚೆ ಇದ್ದವರ ಪ್ರಕಾರ, ಅವನು ದಿನವಿಡೀ ಹಾರ್ಮೋನಿಯಂ ಬಾರಿಸುತ್ತಿದ್ದ. ಅವನ ಕೊನೆಯ ಕೃತಿಯು, ಅನಂತ ರಾಗ ಎಂಬ ತಾಳ, ಪೂರ್ಣವಾಗಿಲ್ಲ ಎಂದು ಹೇಳುತ್ತಾರೆ. ಆಗಿನಿಂದ ಮನೆಯ ಹಾರ್ಮೋನಿಯಂ ಆ ರಾಗವನ್ನು ಪ್ರತಿರಾತ್ರಿ ನಿರಂತರವಾಗಿ ಪೂರೈಸುತ್ತಿದೆಯಂತೆ. ಅನಿರುದ್ಧ ಬಾಗಿಲು ತೆರೆಯಲು ಕೊನೆಗೂ ಹಠ ಹಿಡಿದ. ಒಂದು ದಿನ ರಾತ್ರಿ, ಆತ ಬಾಗಿಲು ಮುರಿದು ಒಳಗೆ ಹೋದ. ಅದರ ಒಳಗಿದ್ದ ಕಣ್ಣೆತ್ತಿಸಿ ನೋಡಿದ ತಕ್ಷಣ